பங்க பொறுத்து ஆளுக்கு போதே கொடு. நான் கேட்கிறேன், உனக்கு என்னத்துக்கு இனிமேல 6 மாசத்துக்கு ஒரு வீடுன்னு கிடந்தா நாங்க யாராவது ஒருத்தர் கஞ்சி தண்ணி ஊத்த மாட்டோமா? ஊத்த மாட்டோமா? சிறப்பு பிஞ்சு போயிரும் தூமிய குடிக்கீங்களா? ஆற சொத்த ஆற கேக்குறத நான் சாகுற வரைக்கும் என் சொத்தை நான் மட்டுமே அனுபவித்தேன். அவங்க என்ன சொல்ல வராங்கன்னு தெரிஞ்சுக்கணும்னா ஒரೇ ವಳಿதான் இருக்கு. ಏಮಿ ಎಂಗ ಆತ ಚಿನ್ನ ವಯಸ್ಸಿಲಿಂದ ಅರಿವಾ ಚುತ್ತಿಯ ನಕ್ಷತ್ರ. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ರಿವ್ಯೂ ಮಾಡೋಕೆ ಹೋಗ್ತಾ ಇರೋದು ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಒಂದು ಪವರ್ಫುಲ್ ತಮಿಳ್ ಸಿನಿಮಾ ಥಾಯ್ ಕಿಝಾವಿ. ಈ ಮೂವಿ ಎಮೋಷ್ನಲ್ ಆಗಿದೆಯಾ ಅಥವಾ ಟೈಮ್ ವೇಸ್ಟ್ ಆಗಿದೆಯಾ, ಸಂಪೂರ್ಣ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಥಾಯ್ ಕಿಝಾವಿ ಸಿನಿಮಾ ಒಂದು ಮದರ್ ಸೆಂಟ್ರಿಕ್ ಎಮೋಷ್ನಲ್ ಡ್ರಾಮಾ ಮೂವಿ ಅಂತ ಹೇಳ್ಬೋದು. ಈ ಒಂದು ಕತೆ ಒಂದು ತಾಯಿಯ ಜೀವನದ ಸುತ್ತುತ್ತಿರುತ್ತೆ. ಅವಳು ತನ್ನ ಮಗನಿಗಾಗಿ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಾಳೆ, ಆದರೆ ಸಮಾಜ ಪರಿಸ್ಥಿತಿ ಮತ್ತು ಸಂಬಂಧಗಳ ನಡುವೆ ಅವಳ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದು ಈ ಒಂದು ಮೂವಿಯ ಮೇನ್ ಪಾಯಿಂಟ್ ಆಗಿರುತ್ತೆ. ಮೂವಿನ ನೋಡ್ತಾ ಹೋಗ್ತಾ ಇದ್ದರೆ ಕತೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಆದರೆ ಇಂಟರ್ವೆಲ್ ನಂತರ ಸ್ಟೋರಿ ಎಮೋಷ್ನಲ್ ಲೆವೆಲ್ಗೆ ಹೋಗುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡಲು ಟ್ರೈ ಮಾಡಲಾಗಿದೆ. ಸ್ಪೆಷಲಾಗಿ ನೋಡಬೇಕಾದ್ರೆ ಈ ಒಂದು ಮೂವಿಯಲ್ಲಿ ಆ್ಯಕ್ಟಿಂಗ್ನ ನೋಡೋದಾದರೆ ಈ ಒಂದು ಮೂವಿಯ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಆ್ಯಕ್ಟಿಂಗ್. ಹೀರೋಯಿನ್ ಮದರ್ ರೋಲ್ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅವರ ಎಮೋಷ್ನಲ್ ಸೀನ್ಸ್ ಲಿಟ್ರಲಿ ಗೂಸೆ ಬಂಪ್ಸ್ ಕೊಡುತ್ತೆ. ಅದ್ರ ಜೊತೆಗೆ ನೋಡಬೇಕಾದ್ರೆ ಈ ಮೂವಿಯಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ತಮ್ಮ ಪಾತ್ರದಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಸ್ಪೆಷಲಿ ಫ್ಯಾಮಿಲಿ ಸೀನ್ಸ್ ನ್ಯಾಚುರಲ್ ಫೀಲ್ ಕೊಡುತ್ತೆ. ಹಾಗೆ ನೋಡ್ತಾ ಹೋದರೆ ಈ ಒಂದು ಮೂವಿಯ ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋದಾದರೆ ಡೈರೆಕ್ಟರ್ ಮೂವಿಯನ್ನು ರಿಯಲಿಸ್ಟಿಕ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸ್ಕ್ರೀನ್ ಪ್ಲೇ ಸ್ಲೋ ಆಗಿ ಇದು ಕೆಲವರಿಗೆ ಬೋರ್ ಆಗ್ಬೋದು. ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗಿಂಗ್ ಫೀಲ್ ಕೊಡುತ್ತೆ, ಆದರೆ ಸೆಕೆಂಡ್ ಹಾಫ್ ಸ್ಟ್ರಾಂಗ್ ಆಗಿದೆ. ಡೈರೆಕ್ಟರ್ ಮೆಸೇಜ್ ಕನ್ವೆ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅದು ಕೆಲವೆಡೆ ಹಿಟ್ ಆಗುತ್ತೆ, ಕೆಲವೆಡೆ ಮಿಸ್ ಆಗುತ್ತೆ. ಹಾಗೆ ನೋಡ್ತಾ ಹೋದರೆ ಈ ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಮೋಷ್ನಲ್ ಸೀನ್ಸ್ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನು ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಸಾಂಗ್ಸ್ ಆವ್ರೇಜ್ ಆದರೂ ಸ್ಟೋರಿಗೆ ಸೂಟ್ ಆಗುತ್ತದೆ. ಈ ಒಂದು ಮೂವಿಯ ಸಿನಿಮ್ಯಾಟೋಗ್ರಫಿ ಸಿಂಪಲ್ ಆದರೂ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಎಡಿಟಿಂಗನ್ನು ಶಾರ್ಪ್ ಆಗಿದೆ, ಮೂವಿಯನ್ನು ಎಂಗೇಜಿಂಗ್ ಆಗುತ್ತಿತ್ತು. ಹಾಗೆ ಈ ಒಂದು ಮೂವಿಯಲ್ಲಿ ಡೀಪ್ ಆಗಿ ಕಾಸ್ಟಿಂಗ್ ಡೀಟೇಲ್ಸ್ ಬಗ್ಗೆ ನೋಡೋದಾದರೆ ಮುಖ್ಯ ನಟಿಯಾಗಿ ರಾಧಿಕಾ ಶರತ್ ಕುಮಾರ್ ಅವರು ಈ ಒಂದು ಮೂವಿಯಲ್ಲಿ ಮೇನ್ ಪಾರ್ಟಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಇತರ ಕಲಾವಿದರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಳ್ತಾರೆ. ಸಿಂಗಂಪುಳಿ ಅರಳ್ ದಾಸ್, ಬಾಲಸರ್ವಣನ್ ಹಾಗೂ ಮುನೀಶ್ ಕಾಂತಿ, ಇಲವರಸು, ಜಾರ್ಜ್ ಮರಿಯನ್, ರಾಯ್ಚೆಲ್ ರೆಬೆಕಾ ಹಾಗೂ ಇನ್ನಿತರ ನಟರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಮೂವಿಯಲ್ಲಿ ರಾಧಿಕಾ ಅವರ ಶಕ್ತಿಶಾಲಿ ಗ್ರಾಮೀಣ ಮಹಿಳೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೂವಿಯ ಡೈರೆಕ್ಷನ್ ಬಗ್ಗೆ ಡೀಪ್ ಆಗಿ ಹೋದರೆ ನಿರ್ದೇಶಕರು ಶಿವಕುಮಾರ್ ಮುರುಗಳೇಶನ್ ಅವರು ಈ ಒಂದು ಮೂವಿಯ ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ಕತೆ ಸ್ಕ್ರೀನ್ ಪ್ಲೇ ನೋಡ್ಬೋದಾದರೆ ಶಿವಕುಮಾರ್ ಮುರುಗಳೇಶ್ ಅವರೇ ಸಹ ಈ ಒಂದು ಮೂವಿಯಲ್ಲಿ ಕತೆ ಮತ್ತು ಸ್ಕ್ರೀನ್ ಪ್ಲೇಯಲ್ಲಿ ಕಾಣಿಸ್ಕೊಳ್ತಾರೆ. ಅದೇ ಥರ ಈ ಒಂದು ಮೂವಿಯಲ್ಲಿ ನಿರ್ಮಾಪಕರ ಬಗ್ಗೆ ನೋಡುವುದಾದರೆ ಸುಧನ್ ಸುಂದರಂ, ಶಿವಕಾರ್ತಿಕೇಯನ್ ಅವರು ಈ ಒಂದು ಮೂವಿಯ ನಿರ್ಮಾಪಕರಾಗಿ ಕಾಣಿಸ್ಕೊಂಡಿದ್ದಾರೆ. ಬ್ಯಾನರ್ ಪ್ಯಾಷನ್ ಸ್ಟುಡಿಯೋಸ್ ಬಗ್ಗೆ ನೋಡುವುದಾದರೆ ಶಿವಕಾರ್ತಿಕೇಯನ್ ಅವರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಸಂಗೀತ ಅಥವಾ ಮ್ಯೂಸಿಕ್ ಬಗ್ಗೆ ನೋಡುವುದಾದರೆ ನಿವಾಸ್ ಕೆ ಪ್ರಸನ್ನ ಅವರು ಸಹ ಈ ಒಂದು ಮೂವಿಯಲ್ಲಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಅಂತಲೂ ನೋಡ್ಬೋದು. ಹಾಗೆ ವಿವೇಕ್ ವಿಜಯ್ ಕುಮಾರ್ ಅವರು ಈ ಒಂದು ಮೂವಿಯಲ್ಲಿ ಸಿನಿಮಾಟೋಗ್ರಫಿಯನ್ನು ಹ್ಯಾಂಡಲ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಒಟ್ಟಾರೆಯಾಗಿ ಮೂವಿಯ ರಿಲೀಸಿಂಗ್ ಬಗ್ಗೆ ನಾವು ನೋಡೋದಾದರೆ 27 ಫೆಬ್ರವರಿ 2026 ಈ ಒಂದು ಮೂವಿ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಒಟ್ಟಾರೆಯಾಗಿ ಮೂವಿಯ ಮೇನ್ ಪ್ಲಾಟ್ ಬಗ್ಗೆ ಮಾತಾಡುವುದಾದರೆ ಗ್ರಾಮದ ಒಂದು ಬಲವಾದ ಹಣಕಾಸು ಮಹಿಳೆಯ ಪವನು ತಾಯಿ ತನ್ನ ಕುಟುಂಬದ ಮೇಲೆ ಆಧಿಪತ್ಯ ಇಟ್ಟುಕೊಂಡಿರುತ್ತಾಳೆ. ಒಂದು ದಿನ ಆಕೆ ಮರಣಾಸನ್ನ ಸ್ಥಿತಿಯಲ್ಲಿ ಬಿದ್ದಾಗ ಆಕೆಯ ಮಕ್ಕಳಿಗೆ ಆಕೆಯ ಬಳಿ ಇರುವ ಬಂಗಾರದ ಸಂಪತ್ತು ಬಗ್ಗೆ ತಿಳಿದಿರಬಹುದಿತ್ತು. ಆಕೆಯ ಬಳಿ ಇರುವಂಥ ಬಂಗಾರದ ಸಂಪತ್ತು ಅವರ ಮಕ್ಕಳಿಗೆ ತಿಳಿದ ನಂತರ ಅದನ್ನು ಪಡೆಯಲು ಅವರು ಆಕೆಯನ್ನು ಬದುಕಿಸಲು ಪ್ರಯತ್ನ ಪಡುತ್ತಾರೆ. ಸೊ ಇದಾಗಿರುತ್ತೆ ಈ ಒಂದು ಮೂವಿಯ ಕತೆ ಅಥವಾ ಈ ಒಂದು ಸಿನಿಮಾದ ಮೇನ್ ಪ್ಲಾಟ್ ಅಂತಾನು ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಥಾಯ್ ಕಿಝಾವಿ ಒಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ. ನೀವು ಎಮೋಷ್ನಲ್ ಆ್ಯಂಡ್ ರಿಯಲಿಸ್ಟಿಕ್ ಸ್ಟೋರಿ ಇಷ್ಟಪಡ್ತೀರಾ ಅಂದರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ.
ಮಾಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಪ್ಯೂರ್ಲಿ ಕಂಟೆಂಟ್ ಬೇಸ್ಡ್ ಸಿನಿಮಾ. ಸೊ ಇದಾಗಿತ್ತು ಈ ಒಂದು ಮೂವಿಯ ರಿವ್ಯೂ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.